ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್? ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೀನಿ. ಸೊ ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ಅರವಿಂದ್ಗೆ ಈಗ ನಾಷ್ಟ ಮಾಡ್ಸಕ್ಕಂತೀನಿ. ನಾಷ್ಟ ಮಾಡಿಸಿ ಅವಾಗ ಔಷಧ ಹಾಕಬೇಕು. ಅವನಿಗೆ ಆರಾಮಿಲ್ಲ ನೋಡ್ರಿ. ನಿನ್ನೆ ನೈಟಿಂದ ಜ್ವರ ಅವನಿಗೆ. ಸೊ ಹಾಗಾಗಿ ಊಟ ಒಲ್ಲೆ ಅನ್ನಕ್ಕಂತಿದ್ದ. ಸೊ ಏನು ಮಾಡೋದು ಅಂಥೇಳಿ ಹೊರಗಡೆಯಿಂದ ಒಂದು ಪ್ಲೇಟ್ ಇಡ್ಲಿ ತರಿಸಿ ಅದನ್ನ ಇವಾಗ ತಿನ್ಸಕ್ಕಂತೀನಿ. ಅದನ್ನೂ ಒಲ್ಲೆ ಅನ್ನಕ್ಕಂತಿದ್ದ. ಸೊ ನಾನು ಫೋರ್ಸ್ ಮಾಡಿ ತಿನ್ಸ್ಕೊಂತ ಕುಂತೇನೆ ನೋಡ್ರಿ. ಸೊ ಆರಾಮಿಲ್ದಾಗ ಎಂಥ ದೊಡ್ಡರ್ಗನ ಊಟ ಹೋಗಂಗಿಲ್ಲ, ಬಾಯೆಲ್ಲ ಇಸ ಆಗಿರ್ತೈತಿ. ಇನ್ನು ಮಕ್ಕಳಿಗೆ ತಿನ್ಸೋದು ಅಂತಂದ್ರೆ ಬಹಳ ಕಷ್ಟ. ಸೊ ನೋಡ್ರಿ ಅವ್ನ ಮುಖ ನೋಡ್ರಿ ಹೆಂಗೆ ಮಾಡ್ತಾನೆ ಅಂಥೇಳಿ, ಬಾಯೆಲ್ಲ ಕಹಿ ಆಗಿದ್ದಂಗೆ ಐತಿ. ಸೊ ಜ್ವರ ಬಂದಿರ್ತಾವಂತಂದ್ರೆ ಪಕ್ಕ ಬಾಯಿ ಇಸ ಆಗಿರ್ತೈತಿ. ಸೊ ಈಗ ಅವಾಗ ಊಟ ಮಾಡಿಸಿ ಔಷಧ ಹಾಕಬೇಕು. ನಿನ್ನೆ ನೈಟ್ ಜ್ವರ ಬಂದಾಗಲೇ ಔಷಧಿ ಹಾಕೈತಿ ಜ್ವರದ್ದು. ಸೊ ಜ್ವರ ಇವಾಗೇನಿಲ್ಲ, ಕಡಿಮೆ ಆಗಿದ್ದವು. ಅಂದ್ರೆ ಜ್ವರ ಬಂದಾಗ ಮಾತ್ರ ಹಾಕುವಂಥದ್ದು. ಸೊ ಜ್ವರ ಇಲ್ಲ ಅಂತಂದ್ರೆ ಹಾಕಬಾರ್ದು ಜ್ವರದ ಔಷಧಿ. ಸೊ ಅನ್ವಿತನೂ ಇವಾಗ ಹೋಮ್ವರ್ಕ್ ಅದು ಮಾಡ್ಕೊಳಕ್ಕಂತಾಳೆ ಫ್ರೆಂಡ್ಸು. ಇವಾಗ ಆಕಿದು ಸ್ಕೂಲ್ ರಜೆ ಐತಿ. ಸೊ ದಸರಾ ಹಾಲಿಡೇಸ್ ಹೋಮ್ವರ್ಕು, ಪ್ರಾಜೆಕ್ಟ್ ವರ್ಕ್ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಮಾಡ್ಕೊಳಕ್ಕಂತಾಳೆ. ಅರವಿನೂ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಜ್ವರ ಬಂದಿರೋ ಕಾರಣಕ್ಕೆ ಅರವಿನ ಸ್ಕೂಲ್ಗೆ ಕಳಿಸಿಲ್ಲ. ಸ್ಕೂಲ್ನಾಗ ನವರಾತ್ರಿ ಸ್ಪೆಷಲಾಗಿ ದಾಂಡಿಯ ಎಲ್ಲ ಆಡಿಸ್ತಿದ್ರು. ಆರಾಮಿದ್ದಿದ್ರೆ ಹೋಗ್ತಿದ್ದ ಸ್ಕೂಲ್ನಾಗ. ದಾಂಡಿಯ ಆಡ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. ಸೊ ಹೋಗೋಕ್ಕಾಗಲಿಲ್ಲ ನೋಡ್ರಿ. ಅರವಿಂದ್ಗೆ ಜ್ವರ ಬಂದಿರೋದಕ್ಕೆ ಮಿಸ್ ಮಾಡ್ಕೊಂಡ ಸ್ಕೂಲ್ನಾಗ ದಾಂಡಿಯ ಆಡೋದು. ಇಲ್ಲೇ ಆಡಬೇಕು ಅಂತ ಅಂದ, ಆಡಲಿಲ್ಲ ನಾಚ್ಕೊಂಡು. ಸೊ ಅಲ್ಲಾದರೂ ಆಡ್ತಿದ್ನೋ ಏನೋ. ನಾಷ್ಟ ಮಾಡಿಸಿ ಈಗ ಔಷಧಿ ಹಾಕಕ್ಕಂತೀನಿ ನೋಡ್ರಿ. ಅದು ಅರ್ಧ ಇಡ್ಲಿ ಅಷ್ಟ ತಿಂದ. ಯಾಕಂದ್ರೆ ಔಷಧಿ ಹಾಕಬೇಕಲ್ಲ, ಖಾಲಿ ಹೊಟ್ಟೆಲಿ ಹಾಕಬಾರ್ದು ಅಂಥೇಳಿ ಅರ್ಧ ಇಡ್ಲಿ ತಿನ್ನಿಸಿ ಔಷಧಿ ಹಾಕಿದ್ರೆ ನುಂಗಿ ಒಂದು ಸೆಕೆಂಡಿಗೆ ವಾಮಿಟಿಂಗ್ ಮಾಡ್ಕೊಂಡ ಬಿಟ್ಟ ನೋಡ್ರಿ. ವಾಮಿಟಿಂಗು ಮಾಡಕ್ಕಂತಾನ, ಜ್ವರನೂ ಐತಿ. ವಾಮಿಟಿಂಗ್ ಮಾಡಿ ಹೊಟ್ಟೆನೂ ನೋವು ಅನ್ನಕ್ಕಂತಾನ. ಸೊ ಚಾಪಿ ಮ್ಯಾಗನ ಮಾಡಿಬಿಟ್ಟ. ಮತ್ತೇನು ಮಾಡೋದು ಅಂಥೇಳಿ ಚಾಪಿ ಮತ್ತೆ ತೊಳೆದಾಕಿದೆ. ಬೆಳಗ್ಗೆ ಒಂದು ಸತಿ ಸೋಫಾ ಮ್ಯಾಗ ವಾಮಿಟಿಂಗ್ ಮಾಡ್ದೆ, ಅದನ್ನು ನೋಡ್ರಿ ತೊಳೆದು ಹಾಕೇನಿ. ಸೊ ಒಣಗಿದವು ಈಗ. ಅದು ಒಣಗಿದು ಮತ್ತೀಗ ಸೋಫಾ ಮ್ಯಾಗೆಲ್ಲ ಕುಂದರ್ಬೇಡ ಅಂಥೇಳಿ ಮತ್ತು ಸೋಫಾ ಎಲ್ಲ ಇದು ಮಾಡ್ತಿ, ಕುಷನೆಲ್ಲ ಹಾಳಾಗ್ತಾವು ಅಂಥೇಳಿ ಚಾಪಿ ಹಾಸ್ಕೊಟ್ಟಿವಿ. ಸೊ ಅದ್ರ ಮ್ಯಾಗನ ತಿನ್ನಿಸಿ ಔಷಧಿ ಹಾಕಿದೆ ಮಾಡಿಕೊಂಡ ಬಿಟ್ಟ ನೋಡ್ರಿ. ಒಟ್ಟು ಮುಂಜಾನೆ ಎದ್ದಾಗಿಂದ ಅವ್ನು ನೋಡ್ಕೊಳ್ಳೋದನ್ನ ಆಗಕ್ಕಂದೈತಿ. ಅವಾಗ ತಿನ್ನಿಸೋದು, ಉಣ್ಸೋದು, ನೀರು ಕುಡಿಸೋದು. ಸೊ ಏನು ಮಾಡಕ್ಕಂತಾನ, ಏನು ಔಷಧಿ ಹಾಕೋದು, ಬರೀ ಆಯ್ತು ಫುಲ್ಲು ಬೆಳಗ್ಗೆಯಿಂದ. ಮಕ್ಕಳಿಗೇನಾದರೂ ಹುಷಾರಿಲ್ಲ ಅಂತ ಅಂದ್ರೆ ಒಂದು ಪೇರೆಂಟ್ಸ್ ಅಂಕರ ಒಂದು ದೊಡ್ಡ ಟೆನ್ಷನ್. ನನಗಂಕರ ಫುಲ್ ಟೆನ್ಷನ್ ಆಗಿಬಿಟ್ಟೈತಿ. ಹಬ್ಬದಾಗನ ಹಿಂಗೆ ಆಗಿಬಿಡ್ತಲ್ಲ ಅಂಥೇಳಿ. ಸೊ ಆಮ್ಯಾಗ ಅಡುಗೆನೂ ಮಾಡಿದೆ ಫ್ರೆಂಡ್ಸ್. ಹೆಸ್ರುಕಾಳು ಪಲ್ಯ ಮಾಡಿದೆ, ಅನ್ನಕ್ಕೆ ಮತ್ತು ರೊಟ್ಟಿಗೆ ಆಗುವಂಗೆ ಮಾಡಿ ಮತ್ತು ರೊಟ್ಟಿನೂ ಮಾಡಿದೆ. ಮತ್ತು ಹಸ್ಬೆಂಡ್ ಅರವಿಂದ್ಗೆ ಆರಾಮಿಲ್ಲ ಅಂಥೇಳಿ ಆರೆಂಜು ಮತ್ತು ಸೀತಾಫಲವನ್ನು ತೊಗೊಂಬಂದಿದ್ದಾರೆ. ಸೊ ಹಂಗೆ ಕವರ್ನಾಗ ಹಂಗೆ ಇದ್ದವು. ಕವರ್ನಾಗ ಹಂಗೆ ಬಿಟ್ರೆ ಮತ್ತು ಕುದಿ ಬರ್ತಾವ ಅಂಥೇಳಿ ಈಗ ತೆಗೆದು ಇಡಾಕಂತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತಾನೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಕ ಅಂತ ಹೇಳಿ ಎಲ್ಲರೂ ರೆಡಿಗಿವಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನವರಾತ್ರಿ 4ನೇ ದಿನ ಆಗಿರೋದ್ರಿಂದ ಬ್ಲೂ ಕಲರ್. ಸೊ ನಾನು ಮತ್ತು ಅನ್ವಿತಾ, ಹಸ್ಬೆಂಡ್ ಅರವಿಂದ್ ಎಲ್ಲರೂ ಬ್ಲೂ ಕಲರ್ ಮ್ಯಾಚ್ ಮಾಡಿದೀವಿ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಚೂರು ಚೇಂಜ್ ಆಗ್ತೈತಿ. ಇವ್ರದ್ದು 3 ಮಂದಿದು ಒಂದ್ ಸ್ವಲ್ಪ ಲೈಟ್ ಸ್ಕೈ ಬ್ಲೂ ಟೈಪ್ ಐತಿ. ಸೊ ಎಲ್ಲ ಸೇಮ್ ಕಲರ್ ಇಲ್ಲ. ಸೊ ಪರವಾಗಿಲ್ಲ. ನವರಾತ್ರಿ 4ನೇ ದಿನ ಕುಷ್ಮಾಂಡ ದೇವಿನ ಪೂಜೆ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್. ಸೊ ಬರ್ರಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣಂತ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಸೊ ಡೈಲಿ ಬ್ಲಾಗ್ಸ್ ನ ನೋಡ್ಕೊಂತ ಇರ್ರಿ. ನನ್ನ ಚಾನಲ್ಗೆ ನಿಮ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸೊ ಪಟಕ್ಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಸೊ ಬರ್ರಿ ಫ್ರೆಂಡ್ಸ್, ಈಗ ತಡ ಆಗೈತಿ. ಅರವಿಂದ್ಗ ಆರಾಮ್ ಇದ್ದಿದ್ದಿಲ್ಲಲ್ಲ ಫ್ರೆಂಡ್ಸ್. ಸೊ ಬೆಳಗ್ಗೆಯಿಂದ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಎದ್ದು ಕುಂತಾನ. ಮನೆಗ್ ಬಿಟ್ಟು ಹೋಗ್ಬೇಕು ಅಂತ ಅಂದ್ವಿ. ಅಂದ್ರೆ ನಮ್ಮ ತಮ್ಮ ಇರ್ತಾನಲ್ಲ ಮನ್ಯಾಗ. ಸೊ ಮನ್ಯಾಗಿರೋ ಅರವಿಂದ್ ಅಂತಂದ್ರ ಒಲ್ಲೆ ಅಂತ. ಸೊ ಒಂದು 15-20 ನಿಮಿಷದಲ್ಲಿ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊಂಟೇವಿ. ಅರವಿಂದ್ ಹೆಂಗರಿ? ಸ್ವಲ್ಪ ಇವಾಗ ಲೈಟ್ ಆಗಿ ತೋರ್ ಬರಾಕಂತೈತಿ, ನೋಡ್ತಿರ್ಬೋದು. ಊಟನ ಒಲ್ಲ ಅಂತಾನ ಫ್ರೆಂಡ್ಸ್. ಊಟ ಫೋರ್ಸ್ ಮಾಡಿ ತಿನ್ಸದ್ವಿ. ಒಂದು 4-5 ಸತಿ ವಾಮಿಟಿಂಗ್ ಮಾಡಿದ್ನಲ್ಲ, 4-5 ಸತಿ ವಾಮಿಟಿಂಗ್ ಮಾಡ್ಯಾನ. ಔಷಧಿ ಹಾಕಿದ್ರು, ಔಷಧಿ ಹಾಕಿದ ಕೂಡಲೇ ವಾಮಿಟಿಂಗ್ ಮಾಡ್ಕೊಂಡ್ಬಿಟ್ಟ. ಆಮೇಲೆ ವಾಮಿಟಿಂಗ್ ಟ್ಯಾಬ್ಲೆಟ್ ಹಾಕಿದ್ವಿ. ಒಂದ್ ಸ್ವಲ್ಪ
ಪರವಾಗಿಲ್ಲ. ಈಗ ಈವ್ನಿಂಗ್ ಮ್ಯಾಗ ಸೊ ಹಸ್ಬೆಂಡ್ ಬಂದು ಔಷಧಿ ಅದು ಹಾಕೋದು. ಸೊ ಬರೀ ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾನ. ನಮಗೂ ದೇವಸ್ಥಾನಕ್ಕ ರೆಡಿಯಾಗಿ ಹೋಗಕ ಮೂಡಾನ ಇರ್ಲಿಲ್ಲ. ಸೊ ಈವ್ನಿಂಗ್ ಮ್ಯಾಗ ಒಂದ್ ಸ್ವಲ್ಪ ಎತ್ಕೊಂಡಿದ್ನಲ್ಲ. ಸೊ ಓಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಇವಾಗ ಹೊಂಟೇವಿ. ನೋಡ್ತಿರ್ಬೋದು ದೇವಸ್ಥಾನಕ್ಕ. ಹಾಯ್ ಫ್ರೆಂಡ್ಸ್ ಹೇಳ ಬರ್ರಿ. ನೋಡ್ರಿ ನಮ್ಮ ಮಮ್ಮಿ 4th ಡೇ ನವರಾತ್ರಿ ಔಟ್ಫಿಟ್ ಹಿಂಗೈತ್ ನೋಡ್ರಿ. ಚಲೋ ಕಾಣಿಸಕತ್ತಿ ಮಮ್ಮಿ. ಥ್ಯಾಂಕ್ ಯು. ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೀವಿ. ಫುಲ್ ಎಲ್ಲ ಲೈಟಿಂಗ್ ಡೆಕೋರೇಷನ್ ನೋಡ್ರಿ ಎಷ್ಟು ಮಸ್ತ್ ಕಾಣಕಂತೈತಿ ಅಂತೇಳಿ. ಹಂಗೆ ನೋಡ್ತಾ ಇರ್ಬೋದು ನನ್ನ ಸುತ್ತ ಯಾರೂ ಅಷ್ಟಾಗಿ ಜನನ ಇಲ್ಲ, ಅಲ್ಗೊಬ್ರು ಇಲ್ಗೊಬ್ರು ಅದಾರ. ಸೊ ಲೇಟಾಗಿ ಬಂದೀವಿ, ಏನು ಒಂದು 8:30 ಹಿಂಗಾಗೈತಿ. ಸೊ ಬರೀ ಈಗ ದೇವ್ರ ದರ್ಶನ ತೊಗೊಂಡು ಬರೋಣ ಅಂತ. ಓಕೆ ಫ್ರೆಂಡ್ಸು, ದುರ್ಗಾದೇವಿ ದರ್ಶನ ತೊಗೊಂಡು ಈಗ ಹೊರಗೆ ಬಂದೆ ನೋಡ್ರಿ. ಪ್ರಸಾದ ತೊಗೊಂಡು ಜನ ಯಾರೂ ಇಲ್ಲದಿರೋದಕ್ಕೆ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಈಗ ಹೊರಗೆ ಬಂದು ನಾನು ಮತ್ತು ಹಸ್ಬೆಂಡ್ ಅನ್ವಿತಾ ಫೋಟೋಸ್ ತೊಗೊಳಕ್ಕಂತೀವಿ. ಅರ್ವಿನಲ್ಲಿ ಕಾಣವಲ್ಲ ಅಂತೇಳಿ ನೀವೆಲ್ಲ ನೋಡ್ತಿರೋರು ಅಂದ್ಕೊತಿರ್ಬೋದು. ಅವನ್ನ ಮನ್ಯಾಗ ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಬರಬೇಕಾದ್ರೆ ಕರ್ಕೊಂಬರ್ಬೇಕು ಅಂಥೇಳಿ ರೆಡಿ ಮಾಡಿದ್ವಿ. ಅದು ಕರ್ಕೊಂಡು ಹೋಗೋದೋ ಬೇಡೋ ಅಂಥೇಳಿ ಅನ್ಕೊಂಡನ ರೆಡಿ ಮಾಡಿದ್ವಿ. ಅಳ್ತಾನ ಅಂಥೇಳಿ ಆಮ್ಯಾಗ ಹೋಗ್ಬೇಕಾದ್ರೆ ಅನ್ನಿಸ್ತು ಬೈಕ್ ಮ್ಯಾಗ ಕರ್ಕೊಂಡು ಹೋಗ್ತೀವಿ ತನ್ನನ್ನು ಗಾಳಿ ಬಿಡಿತೀವಿ. ಮತ್ತು ಈಗ ಆರಾಮಾಗಿದ್ದಾನೆ ಸ್ವಲ್ಪ. ಮತ್ತು ಗಾಳಿ ಕರ್ಕೊಂಡೋಗಿ ಮತ್ತು ಆರಾಮ್ ತಪ್ಪಬಾರ್ದು ಅಂಥೇಳಿ ಮತ್ತು ಮನೆ ಬಿಟ್ಟು ಹೋದ್ವಿ. ತಮ್ಮ ಹೆಂಗಿದ್ರು ಮನ್ಯಾಗ ಇರ್ತಾನಲ್ಲ, ಹತ್ರ ಹಳ್ಳಿ ಒಂದು ಸ್ವಲ್ಪ ಅಳ್ತಾನ ಅಂಥೇಳಿ. ಸೊ ನಾನು ಮತ್ತು ಹಸ್ಬೆಂಡ್ ಅನ್ವಿತಾ 3 ಮಂದಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಗಣನಾಥ ಸರಸ್ವತಿ ರವಿ ಶುಕ್ರ ಬೃಹಸ್ಪತಿ, ಪಂಚೇತಾನಿ ಸ್ಮರೇ ನಿತ್ಯಂ ವೇದವಾಣಿ ಪ್ರವರ್ತತೆ ಗುರು. ಓಕೆ ಫ್ರೆಂಡ್ಸು, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ನಮ್ಯರದಲ್ಲಿರೋ ದುರ್ಗಾದೇವಿ ದರ್ಶನ ತೊಗೊಂಡು ನೆಕ್ಸ್ಟು ಇದು ನಮ್ಯರದಲ್ಲಿರೋ 2ನೇ ದುರ್ಗಾದೇವಿ ದರ್ಶನ ತೊಗೊಳಕ್ಕಂತೀವಿ ನೋಡ್ರಿ. ಸೊ ಇವತ್ತು ನವರಾತ್ರಿ 4th ಡೇ ಆಗಿರೋದ್ರಿಂದ ದೇವಿಗೆ ಬ್ಲೂ ಕಲರ್ ಸೀರೆನ ಉಡ್ಸಿರ್ತಾರೆ. ಸೊ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ ಫ್ರೆಂಡ್ಸು ಯಾರು ಸಿಕ್ಕಾರ ಅಂಥೇಳಿ ಮಕ್ಕಳೆಲ್ಲ ದಾಂಡಿ ಆಡಕ್ಕಂತಿದ್ರು. ನಾನು ನೋಡಿಕೊಂಡು ವಿಡಿಯೋ ಮಾಡ್ಕೊಳಕ್ಕಂತಿದ್ದೆ. ಹಿಂದೆ ಮರೆಗೆ ಬಂದು ಗಪ್ಪನ್ನ ಹಿಡ್ಕೊಂಡ್ರು. ಯಾರಪ್ಪ ಅಂತೇಳಿ ಹಿಂತಿರುಗಿ ನೋಡಿದ್ರೆ ನಮ್ಮ ಫ್ರೆಂಡು. ಆ್ಯಕ್ಚುಲಿ ಅವ್ರ ಮನೆ ಎದುರಿಗನ ದಾಂಡಿಯ ಎಲ್ಲ
ಆಡೋದಕ್ಕೆ ಅಂಥೇಳಿ ಅರೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಪಾರ್ವತಿ ಬಂದಿದ್ದಾಳಲ್ಲ ಅಂಥೇಳಿ ಮಾತಾಡ್ಸಿದ್ರು, ಬರ್ರಿ ಹೋಗುನು ಅಂಥೇಳಿ. ಸೊ ಬಸ್ತಿಗೆ ಸೊ ಬರ್ರಿ ಈಗ ನೆಕ್ಸ್ಟು ಅಲ್ಲಿಂದ ಇವಾಗ ನೋಡ್ರಿ ಬಸ್ತಿಗೆ ಬಂದ್ವಿ. ಇಲ್ಲೂ ಇವಾಗ ದಾಂಡಿಯಾ ಆಡ್ತಾರೆ. ಟೋಟಲ್ ನಮ್ಮ ಏರಿಯಾದಾಗ ದಾಂಡಿಯಾ ಬಂದು 4 ಕಡೆ ಆಡ್ತಾರೆ ಫ್ರೆಂಡ್ಸು. ಒಂದೇ ರೋಡ್ನಾಗ 2 ಕಡೆ ಆಡ್ತಾರೆ. ಇನ್ನೂ ನೋಡ್ರಿ ಸ್ಟಾರ್ಟ್ ಮಾಡಿಲ್ಲ. ಸೊ ಇನ್ಮ್ಯಾಗ ಬರ್ತಾರೆ ಎಲ್ಲರೂ ಆಡೋಕೆ. ನಾನು ಮತ್ತೆ ಮನೆಗೆ ಹೋಗಿ ನೀರು ಕುಡ್ಕೊಂಡು ಮತ್ತು ಚಪ್ಪಲ್ ಹಾಕ್ಕೊಂಡು ಹೋಗಿರಂಗಿಲ್ಲ ಫ್ರೆಂಡ್ಸ್, ದುರ್ಗಾದೇವಿಗೆ ರಶ್ ಇರ್ತೈತಿ ಅಂಥೇಳಿ. ಸೊ ಹಂಗೆ ಹೋಗಿರ್ತೀನಿ, ಏನು ಬೈಕ್ ಮ್ಯಾಗ ಹೋಗಿ ಬೈಕ್ ಮ್ಯಾಗ ಬರ್ತೀವಲ್ಲ ಅಂಥೇಳಿ. ಮತ್ತು ಮನೆಗೆ ಹೋಗಿ ಸ್ಲಿಪ್ಪರ್ ಹಾಕ್ಕೊಂಡು ನೀರು ಕುಡ್ಕೊಂಡು ಬಂದೆ ನೋಡ್ರಿ. ಈಗ ಸ್ಟಾರ್ಟ್ ಮಾಡಿದಾರೆ ಎಲ್ಲರೂ. ಮಸ್ತು ಬ್ಲೂ ಕಲರ್ ಸೀರೆನ ಉಟ್ಕೊಂಡು ನೋಡ್ತಾ ಇರ್ಬೋದು. ಎಲ್ಲರೂ ಫುಲ್ ಮ್ಯಾಚಿಂಗು ಎಲ್ಲರೂ ಮಸ್ತ್ ಕಾಣಕಂತಾರ ಅಂತಲೇ ಹೇಳ್ಬೋದು. ಫುಲ್ ಎಂಜಾಯ್ ಮಾಡಿಕೊಂಡು ದಾಂಡಿಯಾ ಆಡಕ್ಕಂತಾರೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ಅನ್ವಿತಾ ಮಸ್ತ್ ದಾಂಡಿಯಾ ಆಡ್ಬಿಟ್ಟು ಸುಸ್ತಾಗಿ ಬಂದು ಇವಾಗ ಊಟ ಮಾಡಕಂತಾಳ. ನಂದು ಇನ್ನು ಊಟ ಇಲ್ಲ, ಈಗ ಊಟ ಮಾಡ್ಬೇಕು. ಸೊ ಮಸ್ತ್ ಅಂತೂ ದಾಂಡಿಯಾ ಆಡಿ ಬಂದು ಇವಾಗ ಊಟ ಮಾಡಕತ್ತಾಳ. ಈಗ ನಾನು ಊಟ ಮಾಡ್ಬೇಕು ಫ್ರೆಂಡ್ಸ್. ಈ ಬ್ಲಾಗ್ ಏನ್ ಮಾಡಿ ಇವತ್ತು ಒಂದ್ ಸ್ವಲ್ಪ ಬೆಟರ್ ಆಗಿ ದಾಂಡಿಯಾ ಆಡಿದಾಳ ಅಂತಾನೆ ಹೇಳ್ಬೋದು. ನನಗಂತ ದಾಂಡಿಯಾ ಆಡಕ್ ಬರಂಗಿಲ್ಲ, ಗರ್ಭ ಆಡಕ್ ಅಷ್ಟ ಬರ್ತೈತಿ. ನಾಳೆ ಆಡ್ಬೇಕು ಅಂತ ಅನ್ಕೊಂಡಿನಿ. ಸೊ ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಕಂತೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತಿನ 4th ಡೇ ನವರಾತ್ರಿ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಹೇಳ ಎಲ್ಲರಿಗೂ ಆಡಕ್ ಬರ್ತದೆ. ನಾ ಅಷ್ಟ ಸಿಂಪಲ್ ಆಗಿರೋದು ಆಡಕ್. ನಂಗೆ ದಾಂಡಿಯಾ ಆಡಕ್ ಬರುದಿಲ್ಲ. ಏನ್ ಮಾಡೋದು, ಕಲಸ್ ಮತ್ ನನಗೆ ನಾಳೆ ಕಲಸು ಕಲ್ಕೊಂತೀನಿ ನೋಡೋದ್ ಬರ್ತೈತೆ ಇಲ್ಲ ಅಂತೇಳಿ.
ಓಕೆ ಫ್ರೆಂಡ್ಸ್, ಈಗ ಭಾಳ ಟೈಮ್ ಆಗೈತಿ. ಬ್ಲಾಗ್ ಮತ್ತ ಇಲ್ಲಿ ಮಾತಾಡ್ಕೊಂತ ಕುಂತೀವಿ ಅಂತಂದ್ರೆ ಬ್ಲಾಗ್ನು ಲೆಂತಿ ಆಗಿಬಿಡುತ್ತೆ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ನಾವು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಬಾಯ್.